ಇನ್ನು ಈ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಈಗ ರಾಜಕೀಯ ಟಚ್ ಕೂಡ ಸಿಗ್ತಾ ಇದೆ. ಪ್ರಮುಖವಾಗಿ ವಿಪಕ್ಷ ಬಿಜೆಪಿ ನೇರವಾಗಿ ರೈತರ ಹೋರಾಟವನ್ನು ಬೆಂಬಲಿಸ್ತಾ ಇದೆ. ಇವತ್ತು ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರೇ ಅಖಾಡಕ್ಕೆ ಇಳಿದಿದ್ರು. ಕಬ್ಬು ಹೋರಾಟಗಾರರ ಹೋರಾಟದ ಸ್ಥಳಕ್ಕೆ ಭೇಟಿ ನೀಡಿ ಅಲ್ಲೇ ನಿರಂತರವಾಗಿ ಹೋರಾಟದಲ್ಲಿ ಭಾಗಿಯಾದರು. ಇದ್ರ ಜೊತೆಗೆ ನಾಳೆ ವಿಜಯೇಂದ್ರ ಅವರ ಹುಟ್ಟುಹಬ್ಬ ಕೂಡ. ಇದೇ ಸಂದರ್ಭದಲ್ಲಿ ಹುಟ್ಟುಹಬ್ಬದ ಆಚರಣೆ ಬದಲಾಗಿ ಅಹೋರಾತ್ರಿ ಧರಣಿ ಮಾಡ್ತೇವೆ, ಇಲ್ಲೇ ಕೂತು ನಮ್ಮ ಹುಟ್ಟುಹಬ್ಬವನ್ನು ಕೂಡ ಇದೇ ಮಾದರಿಯಲ್ಲಿ ಅಥವಾ ಹೋರಾಟದ ರೂಪದಲ್ಲಿ ಆಚರಿಸ್ತೀವಿ ಅನ್ನುವಂಥ ಮಾತನ್ನಾಡ್ತಾ ಅತ್ತ ಸರ್ಕಾರದ ವಿರುದ್ಧ ಹರಿಯಾಯ್ತಾ ಇದ್ದಾರೆ. ಅತ್ತ ಕಾಂಗ್ರೆಸ್ನ ಸಚಿವರುಗಳು ಕೂಡ ಬಿಜೆಪಿ ಇದರಲ್ಲಿ ಪಾಲಿಟಿಕ್ಸ್ ಮಾಡ್ತಾ ಇದೆ ಅಂತ ಆರೋಪವನ್ನು ಮಾಡ್ತಿದ್ದಾರೆ. ಹಾಗಾದರೆ ಈ ಕಬ್ಬು ರೈತರ ಹೋರಾಟ ಜೊತೆಗೆ ಪಾಲಿಟಿಕ್ಸ್ ಏನೆಲ್ಲ ಆಗ್ತಾ ಇದ್ದಾರೆ ಅದರ ಸಂಪೂರ್ಣ ಚಿತ್ರಣ ನಿಮ್ಮ ಮುಂದೆ. ಒಟ್ಟಿನ ಬೆಲೆ ನಿಗದಿ ಮಾಡಲೇಬೇಕು. ಜಿಲ್ಲಾ ಸಂಜೆ 5 ಗಂಟೆ ಒಳಗಾಗಿ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ಮುಂದಿನ ನಿರ್ಮಾಣದಾಗ ಮನೆಗೆ ಹೋಗೋದಕ್ಕೆ ಹೇಳಿ ಇಂಥ ಲಜ್ಜೆಗೆಟ್ಟ ಸರ್ಕಾರ ರೈತರ ಪರವಾದಂತ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ. ಒಂದು ಕಡೆ ಅನ್ನದಾತರ ಪ್ರತಿಭಟನೆಯ ಕಾವು ದಿನ ಕಳೆದಂತೆ ಹೆಚ್ಚಾಗುತ್ತಲೇ ಇದೆ. ಮತ್ತೊಂದು ಕಡೆ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಬಿಜೆಪಿ ಬಹಿರಂಗ ಬೆಂಬಲ ಕೊಟ್ಟಿದೆ. ಇಷ್ಟೇ ಯಾಕೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೋರಾಟದ ಅಖಾಡಕ್ಕೆ ಧುಮುಕಿದ್ದಾರೆ. ಬೆಳಗಾವಿಯ ಗುರ್ಲಾಪುರ ಕ್ರಾಸ್ನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಕರ್ನಾಟಕ ರಾಜ್ಯ ರೈತ ಸಂಘಕ್ಕೆ ರೈತ ಹೋರಾಟ. ಇವತ್ತು ಮಾತ್ರವಲ್ಲ, ವಿಜಯೇಂದ್ರ ಗುರ್ಲಾಪುರದಲ್ಲೇ ವಾಸ್ತವ್ಯ ಹೂಡಲಿದ್ದಾರೆ. ಈ ಬಗ್ಗೆ ಪ್ರತಿಭಟನೆ ವೇಳೆ ಮಾತನಾಡಿದ ವಿಜಯೇಂದ್ರ ಸರ್ಕಾರಕ್ಕೆ 5 ಗಂಟೆಯ ಗಡುವು ಕೊಟ್ಟಿದ್ರು. ಗಡುವು ಮುಗಿದ ಕಾರಣ ನಾಳಿನ ತಮ್ಮ ಹುಟ್ಟುಹಬ್ಬದ ಆಚರಣೆಯನ್ನ ರದ್ದು ಮಾಡಿ ಹೋರಾಟದಲ್ಲಿ ಮಗ್ನರಾಗಿದ್ದಾರೆ. ಸರ್ಕಾರ ಸಮಸ್ಯೆ ಬಗೆಹರಿಸುವವರೆಗೆ ನಾವು ಈ ಜಾಗ ಬಿಟ್ಟು ಮೇಲೇಳಲ್ಲ ಅಂತ ಅಬ್ಬರಿಸಿದ್ದಾರೆ. ಇವತ್ತು ರಾಜ್ಯ ಸರ್ಕಾರ ನಮ್ಮ ರೈತರ ಕಬ್ಬು ಬೆಳೆಗಾರರ ಬೇಡಿಕೆಯನ್ನ ಕೇಳೋದಕ್ಕೂ ಕೂಡ ಬರೋದಿಲ್ಲ ಅಂತ ಹೇಳಿದ್ರೆ ಇಂಥ ಲಜ್ಜೆಗೆಟ್ಟ ಸರ್ಕಾರ ಈ ರಾಜ್ಯದ ರೈತರ ಪಾಲಿಗೆ ಬಡವರ ಪಾಲಿಗೆ ಬದುಕಿದ್ದು ಕೂಡ ಸತ್ತಂತೆ. ಸಂಜೆ 5 ಗಂಟೆ ಒಳಗಾಗಿ ಅಧಿಕಾರಿಗಳು ಬರ್ತಾರೋ, ಉಸ್ತುವಾರಿ ಸಚಿವರು ಬರ್ತಾರೋ, ಸಕ್ಕರೆ ಸಚಿವರು ಬರ್ತಾರೋ ಅಥವಾ ಮುಖ್ಯಮಂತ್ರಿಗಳು ಎಲ್ಲಿ ಬರ್ತಾರೋ ನನಗೆ ಗೊತ್ತಿಲ್ಲ. ಕಬ್ಬು ಬೆಳೆಗಾರರ ನ್ಯಾಯಸಮ್ಮತ ಬೇಡಿಕೆಯನ್ನ ಈಡೇರಿಸುವವರೆಗೂ ಸಹ ನಾವಿಲ್ಲಿ ಎದ್ದೇಳೋದಿಲ್ಲ. ನಾಳೆ ದಿನ ನಮ್ಮ ಮುಖಂಡರು ಮಾತಾಡ್ತಿದ್ರು, ಅಣ್ಣ ನಾಳೆ ನೀವು ಹುಡುತಪ್ಪ ಇದೆ ಬೆಂಗಳೂರಿಗೆ ಹೋಗಿ ಬಹಳ ಜನ ಬರ್ತಾರೆ ಅಂತೇಳಿ. ರೈತರು ಬೀದಿಗಿಳಿದು ಹೋರಾಟ ಮಾಡ್ತಾ ಇರುವಾಗ, ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡುವಾಗ ನಿಮ್ಮ ವಿಜಯೇಂದ್ರ ಬೆಂಗಳೂರಲ್ಲಿ ಕುತ್ಕೊಂಡು ಹುಟ್ಟುಹಬ್ಬ ಆಚರಣೆ ಮಾಡೋಂತ ಪ್ರಶ್ನೆ ಇಲ್ಲ. ನಾನು ಕೂಡ ಇಲ್ಲೇ ಇರ್ತೇನೆ ನಾಳೆ. ವಿಜಯೇಂದ್ರ ಹೀಗೆ ರಣಾರ್ಭಟದ ಭಾಷಣ ಮಾಡ್ತಿದ್ರೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ತಿರುಗೇಟು ಕೊಟ್ಟಿದ್ದಾರೆ. ಪಂಜಾಬ್ ರೈತರ ವಿಚಾರದಲ್ಲಿ ಕೇಂದ್ರ ನಡೆದುಕೊಂಡ ವಿಚಾರವನ್ನ ಪ್ರಸ್ತಾಪ ಮಾಡಿ ಕುಟುಕಿದ್ದಾರೆ. ಈ ರೈತರ ಹೋರಾಟದಲ್ಲಿ ಎಲ್ಲರೂ ಭಾಗಿಯಾಗಲಿ, ರಾಜಕಾರಣವನ್ನು ಬಿಟ್ಟು ರಾಜಕಾರಣ ಮಾಡ್ತೀನಿ ಅಂತ ಭಾಗಿಯಾಗೋದು ಬೇಡ. ಬಿಜೆಪಿಯವರ ರೈತರ ಪರವಾದಂಥ ಕಾಳಜಿ ನಮಗೆ ನಿಮಗೆಲ್ಲರಿಗೂ ಗೊತ್ತು. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರ ಸರ್ಕಾರ ರೈತರ ಹೋರಾಟವನ್ನು ಹತ್ತಿಕ್ಕಲು ಏನೆಲ್ಲ ಮಾಡಿದರು, ಎಷ್ಟು ಜನ ತೀರ್ಕೊಂಡ್ರು, ಅದೆಲ್ಲ ತಮ್ಮೆಲ್ಲರ ಎದುರುಗಡೆ ಇದೆ. ಕರ್ನಾಟಕ ರಾಜ್ಯದಲ್ಲಿ ಬಿ ಜೆ ಪಿಯವರು ವಿಜಯೇಂದ್ರ ಅನ್ನನವರು ಅಲ್ಲಿ ಹೋಗಿದ್ದಾರಂತಂದರೆ ರೈತರ ಪರವಾದಂಥ ನಿಜವಾದ ಕಾಳಜಿ ಇರಲಿ, ರಾಜಕಾರಣ ಬೇಡ ಅಂತ. ಮತ್ತೊಂದು ಕಡೆ ಬೆಳಗಾವಿ ಜಿಲ್ಲೆಯ ಸಚಿವರು ಗೊಂದಲ ನಿವಾರಣೆಗೆ ಪ್ರಯತ್ನ ಮಾಡ್ತಿರೋದಾಗಿ ಹೇಳ್ತಿದ್ದಾರೆ. ಈ ಬಗ್ಗೆ ಮಾತನಾಡಿರುವ ಸಚಿವ ಸತೀಶ್ ಜಾರಕಿಹೊಳಿ, ಡಿಸಿ ಅವರಿಗೆ ಜವಾಬ್ದಾರಿ ಕೊಟ್ಟಿದ್ದೀವಿ ಅಂದ್ರೆ ಹೆಬ್ಬಾಳ್ಕರ್ ಮಾತುಕತೆ ಮಾಡ್ತಿದ್ದೀವಿ ಅಂತ ಹೇಳಿದ್ದಾರೆ. ಡಿ ಸಿ ಅವರು ಈಗಾಗಲೇ ಅವ್ರ ಜೊತೆ ನಿರಂತರ ಸಂಪರ್ಕದಲ್ಲಿ ಇದ್ದಾರೆ. ಸೊ ಮಾತುಕತೆ ಮಾಡ್ತಿದ್ದಾರೆ. ಸೊ ಅವ್ರಿಗೆ ಅಧಿಕಾರ ಕೊಟ್ಟಿದ್ದೀವಿ ಮುಗಿಸ್ಲಿಕ್ಕೆ. ಸಮಸ್ಯೆ ಗೊಂದಲ ಇದೆ, ಅದು ಸ್ವಲ್ಪ ಗೊಂದಲ ಇದೆ. ಗೊಂದಲ ನಿವಾರಣೆ ಮಾಡಲಿಕ್ಕೆ ಡಿ ಸಿ ಅವರ ಪ್ರಯತ್ನ ಮಾಡ್ತಿದ್ದಾರೆ. ರೈತರನ್ನ ಮತ್ತು ಶುಗರ್ ಫ್ಯಾಕ್ಟ್ರಿ ಓನರ್ಗಳನ್ನ ಒಳಗೊಂಡು ಮಾತುಕತೆ ಮಾಡೋದ್ರ ಮುಖಾಂತರ ಬಗೆಹರಿಸ್ತೀವಿ. ಸರ್ಕಾರದ ಮಟ್ಟದಲ್ಲಿ ಸಚಿವರು ನಾನೀಗ ಏನಾದರೂ ಅದನ್ನು ಮಾತಾಡಕ್ಕೆ ಹೋದರೆ ಅದು ಬೇರೆ ರೀತಿ ಆಗುತ್ತೆ. ರೈತರ ಭಾವನೆಗೆ ಧಕ್ಕೆ ಆಗಬಾರ್ದು ಅನ್ನೋ ನನ್ನ ಇಂಟೆನ್ಷನ್ ಇರೋದ್ರಿಂದ ಈ ಸಂದರ್ಭದಲ್ಲಿ ನಾನೇನು ಮಾತನಾಡಲಿಕ್ಕೆ ಹೋಗಲ್ಲ. ಸತೀಶ್ ಜಾರಕಿಹೊಳಿ ಅವರು, ಆಮೇಲೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಶಿವಾನಂದ ಪಾಟೀಲ್ರು ಮಂತ್ರಿಗಳೇನಿದ್ದಾರೆ ಅವರು, ಆ ಭಾಗದ ಮಂತ್ರಿಗಳು ಅವರೆಲ್ಲ ಕೂತು ಮಾತಾಡಿ ಬಗೆಹರಿಸ್ತೀವಿ ಅಂತೇಳಿ ನಮ್ಗೆ ಹೇಳಿದ್ದಾರೆ. ಇತ್ತ ಜೆಡಿಎಸ್ ಕೂಡ ಸಾಮಾಜಿಕ ಜಾಲತಾಣದಲ್ಲಿ ಸರ್ಕಾರದ ವಿರುದ್ಧ ಹರಿಹಾಯ್ದಿದೆ. ಸರ್ಕಾರ ಸಕ್ಕರೆ ಕಾರ್ಖಾನೆಗಳ ಲಾಬಿಗೆ ಮಣಿದಿದೆ ಅಂತ ಆರೋಪಿಸಿದೆ. ಈ ಆರೋಪ ಒಂದು ಕಡೆಯಾದ್ರೆ ಬೆಳಗಾವಿ ಭಾಗದಲ್ಲಿ ಬಹುತೇಕ ಕಾರ್ಖಾನೆಗಳು
ಪ್ರಭಾವಿ ಸಚಿವರು ಶಾಸಕರ ಒಡೆತನದಲ್ಲಿವೆ. ಹೀಗಾಗಿಯೇ ಸರ್ಕಾರ ಅವರ ವಿರೋಧ ಕಟ್ಟಿಕೊಳ್ಳೋಕೆ ಹೋಗದೆ ಸೈಲೆಂಟ್ ಆಗಿದೆ. ದರ ನಿಗದಿ ಮಾಡೋ ಶಕ್ತಿ ಇದ್ರೂ ಸರ್ಕಾರ ಡೋಂಟ್ ಕೇರ್ ನಡೆ ಅನುಸರಿಸುತ್ತಿದೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಎಷ್ಟು ಕಾರ್ಖಾನೆಗಳು ಪ್ರಭಾವಿಗಳ ಹೆಸರಲ್ಲಿದೆ ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಬೆಳಗಾವಿ ಜಿಲ್ಲೆಯ ಉಸ್ತುವಾರಿ ಸಚಿವ ಸತೀಶ್ ಜಾರಕಿಹೊಳಿ ಒಡೆತನದ 2 ಕಾರ್ಖಾನೆ, ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಒಡೆತನದ 1 ಸಕ್ಕರೆ ಕಾರ್ಖಾನೆ, ಸಹೋದರ ಚನ್ನರಾಜ್ ಹಟ್ಟಿಹೊಳಿ ಒಡೆತನದ 1 ಕಾರ್ಖಾನೆ, ಬೆಳಗಾವಿಯಲ್ಲಿ ಕತ್ತಿ ಕುಟುಂಬದ ಒಡೆತನದ 1 ಕಾರ್ಖಾನೆ, ಲಕ್ಷ್ಮಣ್ ಸವದಿ ಕುಟುಂಬದ ಹಿಡಿತದಲ್ಲಿ 1 ಕಾರ್ಖಾನೆ, ರಮೇಶ್ ಜಾರಕಿಹೊಳಿ 1, ಬಾಲಚಂದ್ರ ಜಾರಕಿಹೊಳಿ 1, ಜೊಲ್ಲೆ ಹಿಡಿತದಲ್ಲಿರುವ 2, ಪ್ರಭಾಕರ್ ಕೋರೆ ಹಿಡಿತದಲ್ಲಿ 3, ಮಾಜಿ ಸಚಿವ ಶ್ರೀಮಂತ್ ಪಾಟೀಲ್ರ 1 ಸಕ್ಕರೆ ಕಾರ್ಖಾನೆ, ಮಾಜಿ ಶಾಸಕ ಮಹದೇವಪ್ಪ ಯಾದವಾಡ ಹಿಡಿತದ 1 ಕಾರ್ಖಾನೆ ಇದೆ. ಅದೇನೇ ಇರಲಿ, ರಾಜ್ಯದ ಕಾರ್ಖಾನೆಗಳು ಪ್ರತಿ ಟನ್ ಕಬ್ಬಿಗೆ 3,200 ರೂಪಾಯಿ ಕೊಡ್ತೀವಿ ಅಂತಿವೆ. ಆದ್ರೆ ನೆರೆ ರಾಜ್ಯ ಮಹಾರಾಷ್ಟ್ರದಲ್ಲಿ ಇದೇ ಕಬ್ಬಿಗೆ 3,400 ರಿಂದ 3,500 ಬೆಲೆ ಕೊಡಲಾಗ್ತಿದೆ. ಆದ್ರೆ ನಮ್ಮಲ್ಲಿ ಮಾತ್ರ ದರ ಜಗ್ಗಾಟ ನಡೀತಿರೋದು ವಿಪರ್ಯಾಸವೇ ಸರಿ. ಬ್ಯೂರೋ ರಿಪೋರ್ಟ್, TV9.